ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕುಕಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಏನಪ್ಪ ಅಂದರೆ ಅಕ್ಕಿ ಪಾಯಸ. ಈ ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಈ ಅಕ್ಕಿ ಪಾಯಸ ಅನ್ನೋದು ವೆರಿ ಫೇಮಸ್. ನಾನ್ ವೆಜ್ ಎಷ್ಟೇ ಇದ್ರು ಲಾಸ್ಟಲ್ಲಿ ಈ ಅಕ್ಕಿ ಪಾಯಸ ತಿಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟು ಚೆನ್ನಾಗಿರುತ್ತೆ. ಅದರ ಪ್ರೊಸೀಜರ್ ಏನಪ್ಪ ಅಂದರೆ, ಒಂದು ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಅದು ಫುಲ್ ಸ್ಮ್ಯಾಶ್ ಆಗಬೇಕು, ಇಲ್ಲಾಂದರೆ ಅದು ಪೊಂಗಲ್ ಥರ ಆಗಿಬಿಡುತ್ತೆ. ಇಲ್ಲಾಂದರೆ ಅದಕ್ಕೆ ಥರ ಚೆನ್ನಾಗಿ ಫಸ್ಟ್ ಸ್ಮ್ಯಾಶ್ ಮಾಡಿಕೊಂಡು ಆ ಒಂದು ಗ್ಲಾಸ್ ಅಕ್ಕಿ ಏನು ಸ್ಮ್ಯಾಶ್ ಮಾಡಿರ್ತೀವ ಅದನ್ನು ಕುಕ್ಕರಲ್ಲಿ ನಾವು ಯಾವಾಗ ಬೇಯಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ವಾಟರ್ ಬದಲು ಹಾಲನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಹಾಲಲ್ಲೇ ಅದನ್ನು ಬೇಯಬೇಕು. ಸೊ ಫಸ್ಟ್ ಈ ಅಕ್ಕಿ ಹಾಕಿದ್ಮೇಲೆ ನಾವು ಅದೇ ಕ್ವಾಂಟಿಟಿ ಆಫ್ ಹಾಲನ್ನ 2 ಗ್ಲಾಸ್ ಅಷ್ಟು ತಗೋತಾ ಇದ್ದೀವಿ. ಸೊ 1 ಗ್ಲಾಸ್ ಅಷ್ಟು ಅಕ್ಕಿಗೆ 2 ಗ್ಲಾಸ್ ಅಷ್ಟು ಹಾಲು, ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ನೀರು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ವಿಸಿಲ್ಗೆ ಇಟ್ಕೋಬೇಕಾಗತ್ತೆ. ನೋಡಿ, 2 ಗ್ಲಾಸ್ ಅಷ್ಟು ಹಾಲನ್ನು ನಾನು ಹಾಕ್ಕೊಂಡು ಇದನ್ನು ವಿಸಿಲ್ಗೆ ಇಟ್ಕೋತಾ ಇದ್ದೀನಿ. ಜಸ್ಟ್ ಇದು ಒಂದು 2 ಪ್ರೆಷರ್ ವಿಸಿಲ್ ಬಂದರೆ ಸಾಕು. ಸೊ ಇದು ವಿಸಿಲ್ ಬಂದಮೇಲೆ ಇವಾಗ ಅದೇ ಬೌಲಲ್ಲಿ ಸ್ವಲ್ಪ ನಾವು ಹಾಲನ್ನ ಮತ್ತು ಬಾದಾಮ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ 1 ಗ್ಲಾಸ್ ಅಷ್ಟು ಹಾಲು ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀವಿ. ಯಾವುದೇ ಲಂಪ್ಸ್ ಇಲ್ದಿರ ಬೀಟ್ ಮಾಡ್ಕೋಬೇಕಾಗುತ್ತೆ, ಕ್ಲೀನಾಗಿ ಕಲಿಸ್ಕೋಬೇಕು. ಸೊ ಅದು 2 ವಿಸಿಲ್ ಬರೋವರೆಗೂ ನಾವು ಏನು ಬೇಕೋ ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಫುಡ್ ಕಲರ್, ಯೆಲ್ಲೋ ಕಲರ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಕೋಬೋದು. ಫುಡ್ ಕಲರ್ಸ್ ಯೂಸ್ ಮಾಡ್ತಿರೋದು ಬೆಟರ್ ಆ್ಯಕ್ಚುಲಿ. ಹಾಗೆ ಬಾದಾಮಿ, ಗೋಡಂಬಿ ಅದೆಲ್ಲ ನಾವು ಚಾಪ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಕಡೆ. ಇವಾಗ ಕುಕ್ಕರ್ ವಿಸಿಲ್ ಬಂದಿದೆ ನೋಡಿ, ಇದೊಂಥರ ನಾರ್ಮಲ್ ಅನ್ನ ಥರನೇ ಆಗಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಫಸ್ಟ್ ಇವಾಗ ಕಲಸಿಟ್ಕೊಂಡಿರೋ ಬಾದಾಮ್ ಪೌಡರ್ ಹಾಗೂ ಹಾಲನ್ನ ಹಾಕ್ಕೊಂಡು ಈ ಪ್ರೆಷರ್ ಕುಕ್ಕರ್ ಮಾಡ್ಕೊಂಡಿರೋ ಅನ್ನನ ನಾವು ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಲು ಹಾಕ್ಕೋಬೋದು. ಹಾಗೂ ಅದೇ ಲೋಟದಷ್ಟು 1 ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದನ್ನು ಅಷ್ಟೇ ನಿಮಗೆ ಹೇಗೆ ಟೇಸ್ಟ್ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಸೊ ಇವಾದಮೇಲೆ ಸ್ವೀಟ್ ಕೋವಾ. ಸೊ ಪ್ಲೇನ್ ಕೋವಾಕ್ಕಿಂತ ಇವಾಗ ಸ್ವೀಟ್ ಮಾಡೋದ್ರೆ ಸ್ವೀಟ್ ಕೋವಾನ ನಾನು ಇಲ್ಲಿ ಈ ಪೀಸಸ್ ಥರ ಬರುತ್ತೆ ಸ್ವೀಟ್ಸ್, ಅದೊಂದು 3 ಪೀಸಸ್ ಯೂಸ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಇದು ನನ್ನ ತಮ್ಮನ ರೆಸಿಪಿ ಆ್ಯಕ್ಚುಲಿ, ನಾವು ಟ್ರೈ ಮಾಡಿದ್ದು ಊರಲ್ಲಿ. ಸೊ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೋವಾ ಹಾಕಿದ್ಮೇಲೆ. ಆಮೇಲೆ ಸ್ವೀಟ್ನೆಸ್ಗೋಸ್ಕರ ಕಂಡೆನ್ಸ್ಡ್ ಮಿಲ್ಕ್ನ ನಾನು ಒಂದು 2 ಟೇಬಲ್ ಸ್ಪೂನ್, ಬಿಕಾಸ್ ಶುಗರು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀವಿ, ಅದಕ್ಕೆ ಸ್ವೀಟ್ನೆಸ್ಗೋಸ್ಕರ ಕಂಡೆನ್ಸ್ಡ್ ಮಿಲ್ಕ್ 1 2 3 4 ಸ್ಪೂನ್ಸ್ನ ಯೂಸ್ ಮಾಡಿ ಇವಾಗ ಒಂದು ಕಡೆ ಪ್ಯಾನಲ್ಲಿ ತುಪ್ಪನ ಬಿಸಿ ಮಾಡಿಕೊಂಡು ಇವಾಗ ಚಾಪ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ನಾವು ಇದರಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು 2 ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಏನಪ್ಪ ಅಂದರೆ ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಒಂದೊಂದಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ನೋಡ್ಕೋಬೋದು ನೀವು, ಚೆನ್ನಾಗಿ ಈ ಥರ ರೋಸ್ಟ್ ಆದಮೇಲೆ ಇವಾಗ ಕುದೀತಾ ಇದೆಯಲ್ಲ ಆ ಅಕ್ಕಿ ಪಾಯಸಕ್ಕೆ ಇದನ್ನು ನಾವು ಹಾಕ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ಪಾಯಸ. ಈ ನಾನ್ ವೆಜ್ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಯಾರಾದರೂ ಹುಡುಗ ನೋಡೋಕ್ಕೆ ಬಂದಾಗ ಸ್ವೀಟ್ ಏನಾದರೂ ಮಾಡಬೇಕು, ಯಾವಾಗೂ ಸೇಮಿಯಾ ಪಾಯಸ, ಹೆಸರುಬೇಳೆ ಪಾಯಸ ಮಾಡೋ ಬದಲು ಈ ಥರ ಅಕ್ಕಿ ಪಾಯಸನ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಚಿಕ್ಕ ಕ್ವಾಂಟಿಟಿಯಾಗೆ ಮಾಡ್ಕೋಬೇಕು. ಬಿಕಾಸ್ ಫ್ಲೇವರ್ ಜಾಸ್ತಿ, ಕಂಡೆನ್ಸ್ಡ್ ಮಿಲ್ಕು, ಶುಗರು, ಬಾದಾಮ್ ಪೌಡರ್ ಇರುತ್ತೆ, ಕೋವಾ ಇದೆಲ್ಲ ಹಾಕಿರ್ತೀವಲ್ವಾ. ಸೊ ಚಿಕ್ಕದಾಗಿ ಮಾಡಿಕೊಂಡು ಪುಟ್ಟದಾಗಿ ತಿಂದು ಹೆಲ್ತಿಯಾಗಿರಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.